ನೋಡಿ, ಇನ್ನು ವಿಶೇಷ ಅಧಿವೇಶನದ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಭವನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕರೆ ಹೋಗಿದೆ. ಕೇಂದ್ರ ಸರ್ಕಾರದ ವಿರುದ್ಧದ ಅಂಶವನ್ನ ಭಾಷಣದಲ್ಲಿ ಉಲ್ಲೇಖಿಸಬೇಡಿ, ಸೂಕ್ಷ್ಮವಾಗಿ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ. ಯಾಕಂತಂದ್ರೆ ಈಗ ಕೇಂದ್ರ ಸರ್ಕಾರದ ವಿರುದ್ಧದ ಅಂಶವನ್ನ ಭಾಷಣದಲ್ಲಿ ಉಲ್ಲೇಖ ಮಾಡಬಾರದು, ಅದರ ಜೊತೆಗೆ ರಾಜ್ಯಪಾಲರನ್ನ ಮುಜುಗರಕ್ಕೆ ಸಿಲುಕಿಸಬೇಡಿ ಅಂತ ಸಲಹೆಯನ್ನ ಕೊಡಲಾಗಿದೆ. ಸೂಕ್ಷ್ಮತೆಯನ್ನ ಅರಿತು ಭಾಷಣ ಸಿದ್ಧಪಡಿಸುವಂತೆ ರಾಜ್ಯಪಾಲರು ಸೂಚಿಸಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಭಾಷಣವನ್ನ ರಾಜ್ಯ ಸರ್ಕಾರ ಸಿದ್ಧಪಡಿಸಿದೆ. ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದಲೇಬೇಕು ಅಂತೇಳಿ ಸಭಾಪತಿ ಹೊರಟ್ಟಿ ಅವರು ಹೇಳಿದ್ದಾರೆ. ಇದುವರೆಗೆ ರಾಜ್ಯ ಸರ್ಕಾರದ ಜೊತೆ ಸಂಘರ್ಷವನ್ನ ಮಾಡಿಕೊಂಡಿಲ್ಲ ರಾಜ್ಯಪಾಲರು. ಅಂದ್ರೆ ಇಲ್ಲಿವರೆಗೂ ನೀವು ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲೂ ಕೂಡ ಆ ತರದ ಒಂದು ಸನ್ನಿವೇಶ ಎದುರಾಗಿರಲಿಲ್ಲ. ಬಟ್ ಈಗ ಅದು ಎದುರಾಗಬಾರ್ದು. ಅದೇ ವಿಚಾರನ ಇಲ್ಲಿ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳೇನಿರುತ್ತೆ ಅದನ್ನ ಸೂಕ್ಷ್ಮವಾಗಿ ಅರಿತು ಅದನ್ನ ಉಲ್ಲೇಖ ಮಾಡಬೇಡಿ, ಅದರ ಜೊತೆಗೆ ಎಚ್ಚರಿಕೆಯಿಂದ ಭಾಷಣವನ್ನ ಸಿದ್ಧಪಡಿಸಿ ಅನ್ನುವಂಥ ವಿಚಾರ ಕೂಡ ಆ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತೇಳಿ. ಈಗ ಸಂವಿಧಾನದ 176ನೇ ವಿಧಿ ಪ್ರಕಾರ ಏನಿದೆ, ರಾಜ್ಯ ಸರ್ಕಾರ ಸಿದ್ಧಪಡಿಸುವಂತಹ ಭಾಷಣ ಏನಿರುತ್ತೆ ಆ ಭಾಷಣವನ್ನ ರಾಜ್ಯಪಾಲರು ಪೂರ್ತಿಯಾಗಿ ಓದಬೇಕು, ಅದು ಕಡ್ಡಾಯವಾಗಿರುವಂತ ರೂಲ್ಸು. ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣ ಓದುವಂತ ಸಂದರ್ಭದಲ್ಲಿ ಭಾಷಣಕ್ಕೆ ಸಂಬಂಧಿಸಿ ರಾಜ್ಯಪಾಲರು ತಮ್ಮ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅಥವಾ ಭಾಷಣದಲ್ಲಿನ ಕೆಲ ಅಂಶಗಳೇನಿರುತ್ತೆ ಅದನ್ನ ತೆಗೆದು ಹಾಕೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ. ಆಮೇಲೆ ಭಾರಿ ಬಹುಮತ ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತ ಸರ್ಕಾರ ಏನಿರುತ್ತೆ ಆ ಸರ್ಕಾರಕ್ಕೆ ರಾಜ್ಯಪಾಲರು ಸಹಕಾರ ಕೊಡಬೇಕು. ಈ ತರದ್ದೆಲ್ಲ ಒಂದಷ್ಟು ರೂಲ್ಸ್ಗಳಿದೆ. ಹಾಗಾಗಿ ಸಂವಿಧಾನದ 174ನೇ ವಿಧಿ ಪ್ರಕಾರ ಏನಿದೆ ಆ ಪ್ರಕಾರ ಹಿಂದೆ ಯಾವತ್ತೂ ಕೂಡ ಆ ಥರದ ಸನ್ನಿವೇಶ ಅಥವಾ ಆ ಥರದ ಸಂದರ್ಭ ಬಂದಿರಲಿಲ್ಲ. ಬಟ್ ಈಗ ಕರೆ ಮಾಡಿ ಒಂದಷ್ಟು ಸೂಚನೆಗಳನ್ನ ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಪಾಲರನ್ನ ಮುಜುಗರಕ್ಕೆ ಸಿಲುಕಿಸಬೇಡಿ, ಸೂಕ್ಷ್ಮತೆಯನ್ನ ಅರಿತು ಭಾಷಣವನ್ನ ಸಿದ್ಧಪಡಿಸುವಂತೆ ರಾಜ್ಯಪಾಲರು ಸೂಚಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈಗ ಅವರು ಒಂದು ವೇಳೆ ಭಾಷಣ ಮಾಡಲಿಲ್ಲ ಅಂತ ಅಂದ್ರೆ ನಾಳೆ ಅಧಿವೇಶನ ನಡೆಯೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಹಂಗೂ ಅಧಿವೇಶನ ನಡೆಸಬೇಕು ಅಂತ ಅಂದ್ರೆ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಏನಿದೆ ಅದನ್ನ ಬ್ರೇಕ್ ಮಾಡಿ ಅದನ್ನ ಮುರಿದು ಅಧಿವೇಶನವನ್ನ ಆರಂಭ ಮಾಡಬೇಕಾದಂತಹ ಸನ್ನಿವೇಶ ಎದುರಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಅದನ್ನ ಸರ್ಕಾರ ಮಾಡುತ್ತಾ ಅಥವಾ ಇಲ್ಲ ಇವರು ಮನವೊಲಿಸಿ ಈಗ ಅದರಲ್ಲಿ ಅವ್ರನ್ನ ಭಾಷಣ ಮಾಡಿಸೋದಕ್ಕೆ ಅಥವಾ ಈಗೇನು ಕರೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಸೂಚನೆ ಸಲಹೆ ಕೊಟ್ಟಿದ್ದಾರಲ್ಲ ಅದೇ ಪ್ರಕಾರವಾಗಿ ಬಹಳ ಸೂಕ್ಷ್ಮತೆಯಿಂದ ಆ ಭಾಷಣವನ್ನ ಸಿದ್ಧಪಡಿಸಿದೆ ರಾಜ್ಯ ಸರ್ಕಾರ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರದ ಜೊತೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಂಘರ್ಷ ಮಾಡಿಕೊಂಡಿಲ್ಲ. ರಾಜ್ಯಪಾಲರನ್ನ ಮನವೊಲಿಸೋದಕ್ಕೆ ಸದ್ಯ ಸಭಾಧ್ಯಕ್ಷರು ಸಭಾಪತಿ ಲೋಕಭವನದಲ್ಲಿ ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಈಗೇನು ಕೇರಳದ ಸರ್ಕಾರ ಮತ್ತೆ ತಮಿಳುನಾಡಿನ ಸರ್ಕಾರ ತಮ್ಮ ರಾಜ್ಯಪಾಲರ ವಿರುದ್ಧ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದೆ, ಅದೇ ರೀತಿಯಾಗಿ ಆ ಥರದ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ಆಗಬಾರ್ದು. ಯಾಕಂತಂದ್ರೆ ಹಿಂದೆಯಿಂದಲೂ ಕೂಡ ಆ ಥರದ ಯಾವುದೇ ಒಂದು ಸನ್ನಿವೇಶ ಇಲ್ಲಿವರೆಗೂ ಬಂದಿಲ್ಲ. ಬಟ್ ಈಗ ಏನಾಗುತ್ತೆ ನಾಳೆ ಅಧಿವೇಶನದಲ್ಲಿ ಅಥವಾ ಈ ಭಾಷಣ ಏನವ್ರ ಸೂಚನೆ ಸಲಹೆ ಮೇರೆಗೆ ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳನ್ನ ಉಲ್ಲೇಖ ಮಾಡದೆ ಏನಾದರೂ ಭಾಷಣ ರೆಡಿ ಮಾಡಿದ್ದೆ ಆದಲ್ಲಿ ಬಹುಶಃ ರಾಜ್ಯಪಾಲರು ನಾಳೆ ಅಧಿವೇಶನದಲ್ಲಿ ಭಾಷಣ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸರ್ಕಾರದ ಮುಂದೆ ಇರುವಂಥ ಆಪ್ಷನ್ಗಳೇನು, ಈಗ ಸರ್ಕಾರ ಏನು ಮಾಡುತ್ತೆ ಅದರ ಜೊತೆಗೆ ರಾಜ್ಯಪಾಲರು ಇದಕ್ಕೆ ಓಕೆ ಅಂತಾರ ಅಥವಾ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಮಾತಾಡ್ತಾರೆ ಅಲ್ಲೋಗಿ ಮಾತಾಡ್ತಾರೆ ಅಲ್ಲೋಗಿ ಮಾತಾಡ್ತಾರೆ